ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವ ಅಫಿಷಿಯಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಾಗ ನಾನು ನಿಮಗೆ ನಮ್ಮ ಧಾರವಾಡದಾಗಿರುವಂಥ ಸೋಮೇಶ್ವರ ದೇವಸ್ಥಾನ ತೋರಿಸ್ತೀನಿ. ನಮ್ಮ ಲೈನ್ ಬಜಾರ್ ಹನುಮಪ್ಪಗ ಸಾಮಾಡಿ ಈಗ ಹೋಗುಂಬರ್ರಿ. ಈಗ ನಾವು ಹೋಗುವಂತಹ ಸೋಮೇಶ್ವರ ದೇವಸ್ಥಾನ ನಮ್ಮ ಧಾರವಾಡದಾಗ ಪ್ರಸಿದ್ಧ ಪ್ರಾಚೀನ ಕಾಲದ ಐತಿಹಾಸಿಕವುಳ್ಳ ಒಂದು ದೇವಸ್ಥಾನ ಆಗೈತ್ರಿ. ಹಿಂಗಾಗಿ ನಾನು ಹೋಗಿದ್ದಿಲ್ಲ ಒಮ್ಮೆ, ನಿಮಗೂ ತೋರಿಸಿರೋದಂತೇಳಿ ಹೊಂಟನಿ. ಈಗ ಆ ದೇವಸ್ಥಾನ ಎಲ್ಲಿ ಬರ್ತದಂದ್ರ ನಮ್ಮ ಧಾರವಾಡದಿಂದ ಕಲ್ಗಟ್ಟಿಗೆ ಹೋಗೋ ರೋಡ್ನ್ಯಾಗ ನುಗ್ಗಿಕೆರೆಯಿಂದ ಈ ಕಡೆ ಇನ್ನ ಹಿಂದೆ ಬರ್ತೈತಿ. ಅಲ್ಲಿ ಒಂದು ಕಮಾನ್ ಐತಿ. ಆ ಕಮಾನಿಂದ ಲೆಫ್ಟ್ ಸೈಡ್ ತಗೊಂಡ್ರ ಅಲ್ಲಿ ಬೋರ್ಡ್ ಹಾಕ್ಯಾರ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತೇಳಿ. ಅಲ್ಲಿ ಹೋಗಿ ಆ ದೇವಸ್ಥಾನದ ಇತಿಹಾಸ ತಿಳ್ಕೊಂಡು ಬರ್ರಿ. ನನಗೆ ಗೊತ್ತಿದ್ದಷ್ಟು ನಾ ಹೇಳ್ತೀನಿ, ನೀವು ಬಂದು ಈ ಪ್ಲೇಸ್ಗೆ ವಿಸಿಟ್ ಮಾಡ್ರಿ, ದೇವ್ರ ದರ್ಶನ ಪಡ್ಕೋರಿ, ಹೋಗುಂಬರ್ರಿ. ಈಗ ನೀವು ಈ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ರಿ ಅಂದ್ರೆ ಈ ಸೋಮೇಶ್ವರ ದೇವಸ್ಥಾನದಿಂದ ಒಂದು 5-6 ಕಿಲೋಮೀಟರ್ ನುಗ್ಗಿಕೆರೆ ಹನುಮಪ್ಪನ ಗುಡಿ ಬರ್ತೈತಿ. ನೀವು ಆ ಗುಡಿನೂ ವಿಸಿಟ್ ಮಾಡ್ಬೋದು. 2 ಪ್ಲೇಸ್ ನೋಡೋಂಗತಿ. ಇದ ನೋಡ್ರಿ ಕಮಾನ್, ಅದು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗೋದು. ಈ ಕಮಾನಿಂದ ಒಂದು ಅರ್ಧ ಕಿಲೋಮೀಟರ್ ಹೋದ್ರಿ ಅಂದ್ರೆ ನಿಮ್ಗೆ ಆ ದೇವಸ್ಥಾನ ಸಿಗ್ತೈತಿ. ಹೋಗುಂಬರ್ರಿ. ಇದೆ ನೋಡ್ರಿ ನಮ್ಮ ಧಾರವಾಡದ ಸೋಮೇಶ್ವರ ದೇವಸ್ಥಾನ. ಭಾಳ ಪೀಸ್ಫುಲ್ ಆಗೈತ್ರಿ ಈ ಪ್ಲೇಸ್. ವೈಬ್ನು ಚಲೋ ಐತಿ, ಮಸ್ತ್ ಅಂದ್ರೆ ಮಸ್ತ್ ಐತಿ. ಯಾವುದೇ ಪೊಲ್ಯೂಷನ್ ಇಲ್ಲ ಸೌಂಡಿಂದ. ಒಂದು 7-8 ವರ್ಷದಿಂದ ಇದ್ರದ್ದು ವೈಬು ಬೇರೆ ಐತ್ರಿ. ಈಗ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಯಾರ. ಇಲ್ಲಿ ಕಾಲು ತೊಗೊಳಕ್ಕೆ ನೀರಿದ್ವು, ಹಿಂಗಾಗಿ ಕಾಲು ತೊಗೊಂಡು ಈಗ ದೇವ್ರ ದರ್ಶನ ಪಡ್ಕೊಳಕ್ಕೆ ಹೋಗ್ಬರ್ರಿ. ದೇವ್ರ ದರ್ಶನ ಪಡೆದು ನಂತರ ಈ ಗುಡಿಯ ಐತಿಹಾಸಿಕತೆ ಮತ್ತು ಇದರದ ಇತಿಹಾಸನ ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ತೀನಿ. ಹೋಗ್ಬರ್ರಿ, ದೇವ್ರ ದರ್ಶನ ಪಡ್ಕೊಳನ್ರಿ ಫಸ್ಟ್. ಈ ಗುಡಿಗೆ ಸೋಮವಾರಕ್ಕೊಮ್ಮೆ ಭಾಳ ಭಕ್ತಾದಿಗಳು ಬರ್ತಾರ್ರಿ. ಯಾಕಂದ್ರೆ ಸೋಮವಾರ ಈಶ್ವರನ ವಾರ. ಹಿಂಗಾಗಿ ನಾನು ಇವತ್ತು ಸೋಮವಾರ ಹೋಗಿದ್ದೆ, ದೇವ್ರ ದರ್ಶನ ಪಡ್ಕೊಂಡು ಆಶೀರ್ವಾದ ತೊಗೊಂಬಂದೆ. ಈಗ ದೇವ್ರದ ದರ್ಶನ ಪಡ್ಕೊಂಡ್ಬಂದ್ವಿ. ಈಗ ಈ ದೇವಸ್ಥಾನದ ಸ್ವಲ್ಪ ಐತಿಹಾಸಿಕ ಇತಿಹಾಸವನ್ನು ತಿಳ್ಕೊಂಡ್ರಿ. ನಮ್ಮ ಈ ದೇವಸ್ಥಾನಕ್ಕೂ ಬಹಳ ಹಿಂದಿನ ಪುರಾತನ ಇತಿಹಾಸ ಐತಿ. ಈ ದೇವಸ್ಥಾನವನ್ನು 12ನೇ ಶತಮಾನದಾಗ ಕಟ್ಟ್ಯಾರ ಅಂತೇಳಿ ಹೇಳ್ತಾರೆ. ಮತ್ತು ಈ ದೇವಸ್ಥಾನವನ್ನು ಜಗನ್ನಾಚಾರ್ಯರು ಕಟ್ಟ್ಯಾರ ಅಂತೇಳಿ ಹೇಳ್ತಾರೆ. ಇಲ್ಲಿ ಯಾಕೆ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದ್ರು ಎಂಬುದಕ್ಕೆ ಒಂದು ಸಣ್ಣ ಕಥೆ ಐತಿ, ಅದನ್ನು ಕೇಳೋಂಬರ್ರಿ. ಈಗ ಅಗಸ್ತ್ಯ ಮುನಿಗಳು ದಕ್ಷಿಣ ಭಾರತದ ಯಾತ್ರೆಗೆ ಬಂದಾಗ ಮಹಾಶಿವರಾತ್ರಿ ದಿನದಂದು ಕಾಶಿ ವಿಶ್ವನಾಥ ಸ್ವಾಮಿಯ ದರ್ಶನ ಪಡ್ಕೋಬೇಕಂತೇಳಿ ಆಸೆ ಇಟ್ಕೊಂಡಿರ್ತಾರ. ಆದ್ರೆ ಆ ಆಸೆ ಈಡೇರಂಗಿಲ್ಲ. ಹಿಂಗಾಗಿ ಇದ ಜಗದಾಗ ಅವರು ಈಶ್ವರಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಮಹಾಶಿವರಾತ್ರಿ ದಿನದಂದು ವಿಜೃಂಭಣೆಯಿಂದ ಪೂಜೆ ಸಲ್ಲಿಸ್ತಾರ. ಮಹಾಶಿವರಾತ್ರಿ ಸೋಮವಾರ ಇದ್ದ ಕಾರಣ ಈ ದೇವಸ್ಥಾನಕ್ಕೆ ಸೋಮೇಶ್ವರ ದೇವಸ್ಥಾನ ಎಂದು ಹೆಸರು ಬಂತು. ಬಹುಶಃ ಈ ದೇವಸ್ಥಾನವನ್ನು ಚಾಲುಕ್ಯರ ಕಾಲದಲ್ಲೇ ನಿರ್ಮಿಸ್ಯಾರ ಅಂತ ಹೇಳಿ ಹೇಳ್ತಾರೆ.
ದೇವಸ್ಥಾನದ ಮುಂಭಾಗದಲ್ಲಿರುವ ಪುಷ್ಕರಣಿ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನೆಂದರೆ ಈ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಶಾಲ್ಮಲಾ ನದಿಯ ಉಗಮ ಸ್ಥಳವಿದೆ. ನದಿಯ ಉಗಮ ಸ್ಥಳವು ಕೊಳದ ಅಂಚಿನಲ್ಲಿರುವ ಸಣ್ಣ ದೇವಾಲಯದಲ್ಲಿದೆ. ನಿಮ್ಗೆ ಈ ದೇವಸ್ಥಾನ ನೋಡಿದ್ರೆ ಐತಿಹಾಸಿಕ ದೇವಸ್ಥಾನ ನಂಗೆ ಕಾಣಂಗಲ್ಲ, ಯಾಕಂದ್ರೆ ಕಾಲಕ್ಕೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ಯಾರ. ಹಿಂಗಾಗಿ ಈ ದೇವಸ್ಥಾನ ಹೊಸ ರೀತಿಯ ದೇವಸ್ಥಾನವಾಗೈತಿ. ನೋಡತ್ತೀರಿ ನೀವು ಇಲ್ಲಿ 2021 ರೀಸೆಂಟಾಗಿ ಜೀರ್ಣೋದ್ಧಾರ ಮಾಡ್ಯಾರ ಈ ಗುಡಿದ. ಇದೀಗ ನಿಮಗೆ ಕಾಣಕತ್ತಿರೋದು ಶನಿದೇವನ ದೇವಸ್ಥಾನ. ಶನಿದೇವನ ದೇವಸ್ಥಾನನೂ ಐತಿ, ಇಲ್ಲಿ ಹೋಗಿ ನೋಡೋಣ ಬರ್ರಿ ಹೆಂಗೈತೆ ಅಂತೇಳಿ.